ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ನಿಜ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಷಷ್ಠಿ ಹಬ್ಬ ಯಾವಾಗ ಬಂದಿದೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಷಷ್ಠಿ ಹಬ್ಬ ಬಂದು ಪ್ರಾರಂಭ ಜೂನ್ 19ನೇ ತಾರೀಕು ಸಂಜೆ 4:59 ಪ್ರಾರಂಭ ಆಗುತ್ತೆ. 19ನೇ ತಾರೀಕು ಅಂದರೆ ಶುಕ್ರವಾರ ಸಾಯಂಕಾಲ 4:59 ಪ್ರಾರಂಭ ಆದರೆ ಜೂನ್ 20ನೇ ತಾರೀಕು ಶನಿವಾರ ಬಂದು 3:46 ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಮತ್ತು ನಾವು ಈ ಹಬ್ಬನ ಆಚರಣೆ ಮಾಡೋದು ಷಷ್ಠಿ ಹಬ್ಬನ ಬಂದು ಈ ಶನಿವಾರನೇ ನಾವು ಆಚರಣೆ ಮಾಡ್ತೀವಿ ಜೂನ್ 20ನೇ ತಾರೀಕು. ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಸಿಕ್ಕಿರೋದ್ರಿಂದ ಎಲ್ಲರೂ ಈ ಸ್ವಾಮಿ ಒಂದು ಆರಾಧನೆ ಪೂಜೆನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಷ್ಟು ಹೆಚ್ಚಿಗೆ ಒಂದು ಫಲ ಸಿಗುತ್ತೆ ಅಂತ ಹೇಳಿ ನಾವು ಶನಿವಾರ ಏನು 20ನೇ ತಾರೀಕು ಷಷ್ಠಿ ಮಾಡ್ತೀವಿ. ಈ ಷಷ್ಠಿ ಹಬ್ಬ ಬಂದು ತಿಂಗಳಲ್ಲಿ 2 ಸಾರಿ ಬರುತ್ತೆ. ಪೌರ್ಣಮಿ ಆದ 6 ದಿವಸಕ್ಕೆ ಮತ್ತು ಏನು ಹುಣ್ಣಿಮೆ ಆದ 6 ದಿವಸಕ್ಕೆ ಷಷ್ಠಿ ಅಂದರೆ 6. ಹಂಗಾಗಿ ಈಗ ಸರಿ ಪೌರ್ಣಮಿ ಆದ 6 ದಿವಸಕ್ಕೆ ಒಂದು ಷಷ್ಠಿ ಹಬ್ಬನ ಆಚರಣೆ ಮಾಡಿದ್ವಿ. ಈಗ ಅಮಾವಾಸ್ಯೆಯಾಗಿ 6 ದಿವಸಕ್ಕೆ ಬರ್ತಾ ಇರೋಂತಹ ಈ ಷಷ್ಠಿ ಹಬ್ಬನ ನಾವು ಯಾವ ಥರ ಎಲ್ಲ ಆಚರಣೆ ಮಾಡ್ಬೋದು, ಇದರಿಂದ ನಮಗೇನೆಲ್ಲ ಒಂದು ಪೂಜ್ಯ ಫಲ ಇದೆ ಅಂತ ನೋಡೋಣ ಸ್ನೇಹಿತರೆ. ಈ ಷಷ್ಠಿ ಪೂಜೆಯನ್ನು ಕಾಲದಿಂದ ಮಾಡ್ಕೊಂಬಂದಿರೋರು ಮಾಡ್ತಾನೆ ಇರ್ತಾರೆ. ಇಲ್ಲ ನಾವು ಹೊಸದಾಗಿ ಪ್ರಾರಂಭ ಮಾಡಬೇಕು ಅನ್ನೋರು ತುಂಬ ಜನ ಈ ಒಂದು ಷಷ್ಠಿ ಪೂಜೆನ ಯಾರಪ್ಪ ಆರಾಧನೆ ಮಾಡಬೇಕು ಅಂದರೆ ಮದುವೆ ಆಗಿ ತುಂಬ ವಿಳಂಬ ಆಗಿ ನಿಂತೋಗಿರೋದು, ಮತ್ತು ಎಂಗೇಜ್ಮೆಂಟ್ ಆಗಿ ಮದುವೆನೇ ಆಗ್ದಂಗೆ ನಿಂತೋಗಿರೋರು, ಮದುವೆ ಎಲ್ಲ ಆಗಿನೂ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರೋರು, ದಾಂಪತ್ಯ ಜೀವನವೂ ಚೆನ್ನಾಗಿದ್ದು ಮಕ್ಕಳು ಭಾಗ್ಯನೇ ಇಲ್ಲ, ಒಂದು ಕುಜಾ ದೋಷದಿಂದ ಏನು ಬರಲ್ದು, ಒಂದು ನಿಮ್ಮ ಜೀವನದಲ್ಲಿ ಒಂದು ದಾರಿನೇ ಸಿಗ್ದಂಗೆ ಆಗಿದೆ. ಈ ಥರದವರೆಲ್ಲ ತುಂಬ ಜನ ಈ ಒಂದು ಷಷ್ಠಿ ಪೂಜೆನ ಒಂದು ಷಷ್ಠಿ ಆರಾಧನೆ ಮಾಡೋದ್ರಿಂದ ಸಕಲ ದೋಷಗಳು ಬೇಗ ಒಂದು ನಿವಾರಣೆ ಆಗುತ್ತೆ. ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ಎಷ್ಟು ಒಂದು ಪವರ್ಫುಲ್ ದೇವರು ಅಂದರೆ ಯಾವುದೇ ಒಂದು ಸರ್ಪದೋಷ ಇದ್ರೂ ಮಾಯ ಆಗ್ಬಿಡುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಸುಬ್ರಹ್ಮಣ್ಯ ಸ್ವಾಮಿನ ಷಷ್ಠಿ ಹಬ್ಬದ ದಿನ ಒಂದು ಭಾಳ ನಿಯಮಾನುಸಾರವಾಗಿ ಅವ್ರನ್ನ ಒಂದು ಪೂಜೆ ಮಾಡಬೇಕು. ಪ್ರತಿಯೊಬ್ಬರು ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇರೋದಿಲ್ಲ, ಇಲ್ಲದೇ ಇರೋರು ದೇವಸ್ಥಾನದಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಅಭಿಷೇಕ, ಒಂದು ಪೂಜೆಗಳು ಈ ಥರ ಎಲ್ಲ ಕೊಡ್ಬೋದು. ನಾವು ಬೆಳಗ್ಗೆ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಎಲ್ಲ ಒಂದು ದೇವ್ರ ಮನೆ ರೆಡಿ ಮಾಡಿಕೊಂಡು ಮನೆಯಲ್ಲೇ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಫೋಟೋ ಇದೆ ಇಲ್ಲ ಒಂದು ವಿಗ್ರಹ ಇದೆ ಅಂದರೆ ಅವ್ರಿಗೆಲ್ಲ ಒಂದು ಅಭಿಷೇಕಗಳನ್ನ ಮಾಡಿಕೊಂಡು, ನೈವೇದ್ಯ ಅಂತ ಬಂದರೆ ನೋಡಿ ಯಾವುದು ಬೇಯಿಸಿರೋ ಪದಾರ್ಥನ ಸ್ವಾಮಿಗೆ ಇಡೋದಿಲ್ಲ, ಎಲ್ಲ ಹಣ್ಣುಗಳ್ನ ಕಟ್ ಮಾಡಿಕ್ಕೋದು, ಪಂಚಾಮೃತನ ರೆಡಿ ಮಾಡಿಡೋ ಅಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ವಾಮಿನ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಆರಾಧನೆ ಮಾಡಿದ್ರೆ ಎಷ್ಟೇ ಒಂದು ರೋಗ ರುಜಿನ ಇದ್ರೂ ನಿಮಗೆ ಮಾಯ ಆಗಿಬಿಡುತ್ತೆ. ಒಂದು ಲೋಟ ಹಾಲಿನಿಂದ ಆದರೂ ನೀವು ಅಭಿಷೇಕ ಮಾಡಬೇಕು. ನೋಡಿ ಒಂದೊಂದು ಅಭಿಷೇಕದಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂತಂದರೆ ನೋಡಿ, ಹಾಲಿನಿಂದ ನೀವು ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡೋದ್ರಿಂದ ಸರ್ವ ಸಂಪತ್ತುಗಳು ಮತ್ತು ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ಬೋದು. ಸರ್ವ ಸಂಪತ್ತುಗಳೆಲ್ಲವೂ ಪ್ರಾಪ್ತಿಯಾಗುತ್ತಂತೆ ಹಾಲಿನಿಂದ ಒಂದು ಅಭಿಷೇಕ ಮಾಡಿದ್ರೆ. ಮತ್ತು ಮೊಸರಿನಿಂದ ನೀವೇನೋ ಸ್ವಾಮಿಗೆ ಅಭಿಷೇಕ ಮಾಡಿದ್ರೆ ದೀರ್ಘಕಾಲ ಅನಾರೋಗ್ಯದಿಂದ ಬರಳ್ತಾ ಇರ್ತೀರ, ಸಣ್ಣ ಪುಟ್ಟ ಕಾಯಿಲೆಯಿಂದ ಅವೆಲ್ಲ ನಿವಾರಣೆಯಾಗಿ ಆರೋಗ್ಯವಂತರಾಗಿ ಬಾಳ್ತೀರಂತೆ. ಅಷ್ಟು ಒಂದು ಪವರ್ಫುಲ್ ಮೊಸರಾಗಿದೆ. ಮತ್ತು ಮೂರನೇದು ಬಂದು ಜೇನುತುಪ್ಪದಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಅಭಿಷೇಕ ಪೂಜೆ ಮಾಡಿದ್ದೇ ಆದರೆ ಏನಪ್ಪ ಅಂತ ಅಂದರೆ ಏನು ತುಂಬ ಶಕ್ತಿ ಇದೆ ಈ ಮೂರ್ತಿಗೆ. ಯಾವುದೇ ಕೆಲಸ ನೀವು ನಿಂತೋಗಿದ್ರು, ಅಡೆತಡೆನೇ ಆಗಿದ್ರು ಅದೆಲ್ಲ ಒಂದು ದೂರ ಆಗಿ ಕಷ್ಟಗಳು ಸುಖದ ದಾರಿಯೇ ಸಿಕ್ಕುತ್ತಂತೆ ಈ ಜೇನುತುಪ್ಪಿನಿಂದ ನೀವೊಂದು ಅಭಿಷೇಕ ಮಾಡಿದ್ರೆ. ಮತ್ತು ಏನು ತುಪ್ಪದಿಂದ ನೀವು ಅಭಿಷೇಕ ಮಾಡಿದ್ರೆ ಏನೊಂದು ಅನಾಚಾರ ಅಪಚಾರ ಮತ್ತು ಒಂದು ನಿಷ್ಠೂರ ಇರುತ್ತಲ್ಲ ಅವೆಲ್ಲ ದೂರ ಆಗ್ಬಿಡುತ್ತಂತೆ. ಮತ್ತು ಇನ್ನೊಂದು ಎಳೆನೀರಿಂದ ಅಭಿಷೇಕ ಮಾಡೋದ್ರಿಂದ ಋಣಬಾಧೆಗಳು ಯಾರ್ದನ ಇದ್ದರೆ ಮತ್ತು ಸರ್ವ ವಿಧವಾದ ಒಂದು ಶಾಪಗಳು ಇವೆಲ್ಲ ನೀವು ಮುಕ್ತಿ ಹೊಂದ್ಬಿಡ್ತೀರಂತೆ. ಹಂಗಾಗಿ ನೀವು ಇದೊಂದು ಅಭಿಷೇಕಗಳನ್ನ ಒಂದು ಮಾಡ್ಕೊಳ್ಳಿ. ಮತ್ತು ಸಕ್ಕರೆಯಿಂದ ನೀವು ಅಭಿಷೇಕ ಮಾಡೋದ್ರಿಂದ ಆದಷ್ಟು ಬೇಗ ಕಷ್ಟ ದೂರ ಆಗಿ ಸಿಹಿಯಾದ ಸಂಸಾರ, ಸಿಹಿಯಾದ ಬಾಳು ನಿಮ್ಮ ಜೀವನದಲ್ಲಿ ಬರುತ್ತೆ.
ಹಿಂಗಾಗಿ ಪ್ರತಿಯೊಂದು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಒಂದೊಂದು ಪದಾರ್ಥದಲ್ಲೂ ಆ ಸ್ವಾಮಿ ಒಂದೊಂದು ಕಷ್ಟನನ್ನು ನಿವಾರಣೆ ಮಾಡ್ತಾನೆ. ಹಿಂಗಾಗಿ ನೀವು ಮನೆಯಲ್ಲಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವೊಂದು ಅಭಿಷೇಕ ಪೂಜೆನ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮನೇಲಿ ಎಲ್ಲ ಪೂಜೆಗಳೆಲ್ಲ ಮಾಡಿಕೊಂಡು ದೇವಸ್ಥಾನಗಳಲ್ಲಿ ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರುತ್ತೋ ಅಲ್ಲೋಗಿ ಆ ಸ್ವಾಮಿನ ಒಂದು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರೆ ಎಂಥ ಕೆಟ್ಟ ರೋಗ ರುಜಿನ ಇದ್ರೂ ಮಾಯ ಆಗುತ್ತೆ. ಸರ್ಪದೋಷ, ಚರ್ಮ ಕಾಯಿಲೆ ಈ ಥರದ್ದೆಲ್ಲ ಭಾಳ ಬೇಗ ನಿವಾರಣೆ ಮಾಡುವಂಥ ಸುಬ್ರಹ್ಮಣ್ಯ ಸ್ವಾಮಿನ ನೀವು ಆರಾಧನೆ ಮಾಡಿ ಒಳ್ಳೇದು ಮಾಡ್ಕೊಳ್ಳಿ. ಮತ್ತು ಅಶ್ವತ್ಥಕಟ್ಟೆ ಏನೊಂದು ನಾಗರ ಮೂರ್ತಿ ಕಲ್ಲುಗಳಿರುತ್ತೆ, ಅಲ್ಲೋಗಿ ಪ್ರತಿಯೊಬ್ಬರೂ ನೀವು ಪೂಜೆ ಮಾಡೋವಂಥ ಸಂಪ್ರದಾಯ ಇರೋರು. ಇಲ್ಲ ಅಂದರೆ ನಾನು ಹೇಳ್ದಂಗೆ ಮದುವೆಗೆ ವಿಳಂಬ ಆಗಿ ತೊಂದರೆ ಆಗ್ತಾ ಇರ್ಬೋದು, ಇಲ್ಲ ಮದುವೆ ಆಗಿ ಮಕ್ಕಳೇ ಆಗ್ದಂಗೆ ವಿಳಂಬ ಆಗ್ತಿರ್ಬೋದು. ಒಂದು ಲೋಟ ಹಾಲನ್ನು ತೊಗೊಂಡೋಗಿ ಆ ಸ್ವಾಮಿ ಮೇಲೆ ಹಾಕಿಬಿಟ್ಟು ನೀವು ಒಂದು ಪೂಜೆ ಮಾಡ್ಕೊಂಬರೋದ್ರಿಂದನೂ ದೋಷ ನಿವಾರಣೆ ಆಗುತ್ತೆ. ಮತ್ತು ಯಾರೋ ಒಂದು ಪೂಜೆ ಮಾಡ್ತಿದ್ದಂಗೆ ಮಧ್ಯದಲ್ಲೇ ಹೋಗಿ ನೀವು ಅವ್ರಿಗೊಂದು ತೊಂದರೆ ಕೊಟ್ಟು ನೀವು ಪೂಜೆ ಮಾಡೋದು ಅದು ಒಳ್ಳೆಯದಲ್ಲ. ಅವ್ರ ಪೂಜೆ ಎಲ್ಲ ಮಾಡಿ ಹೋದಂಥ ನಂತರ ನೀವು ಅದಕ್ಕೆ ನೀವು ನಿಮ್ಮ ಏನು ಒಂದು ಸಾಂಪ್ರದಾಯಿಕ ಪ್ರಕಾರ ಅದಕ್ಕೆ ನೀರಿಂದ ಎಲ್ಲ ತೊಳೆದು ಅರಿಶಿನ ಹಾಕಿ ಅವ್ರಿಗೆ ಒಂದು ಏನು ಹಾಲಿಂದ ಅಭಿಷೇಕ ಎಲ್ಲ ಮಾಡಿ ಆನಂತರ ನೀವು ಅವಕ್ಕೆ ಹಣ್ಣು ಕಾಯಿಂದ ಎಲ್ಲ ಒಂದು ನೈವೇದ್ಯ ಮಾಡಿ ತೋರಿಸಿ ಪೂಜೆ ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ. ಎಲ್ಲರೂ ಮನೇಲಿ ಮೂರ್ತಿಗಳ್ನ ಇಟ್ಕೊಂಡಿರಲ್ಲ. ಮೂರ್ತಿ ಇಟ್ಕೊಂಡಿರೋ ಅಂಥವ್ರು ಮನೇಲೇ 6 ಅಕ್ಕಿ ಹಿಟ್ಟಿನ ದೀಪನ ಹಚ್ಚಬೇಕು. 6 ತುಂಬ ಒಳ್ಳೆಯದು. 6 ದೀಪ ಬೆಳಗೋದ್ರಿಂದ. ಇಲ್ಲಾಂದರೆ ಬೆಲ್ಲದಿಂದ ನೀವು ದೀಪ ಬೆಳಗ್ಬೋದು. ಅಕ್ಕಿ ಹಿಟ್ಟಿಂದ ದೀಪ ಬೆಳಗೋದ್ರಿಂದ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ನಾವು ಅಕ್ಕಿ ಹಿಟ್ಟಿನಿಂದ ಒಂದು ಪೂಜೆ ಮಾಡಬೇಕು ದೀಪನ. ಆ ದೀಪದ ಎಲ್ಲ ಬೆಳಗಿದ ಎಲ್ಲ ಆರಿದ ನಂತರ ನೀವು ಏನು 2 ಅಚ್ಚು ಬೆಲ್ಲ ಆಗ್ಬೋದು, ಇಲ್ಲ ಅಕ್ಕಿ ಹಿಟ್ಟಿಂದ ಆಗ್ಬೋದು, ಇವನ್ನೆಲ್ಲ ತೊಗೊಂಡೋಗಿ ಒಂದು ಗೋಮಾತೆಗೂ ತಿನ್ನಿಸೋದ್ರಿಂದನೂ ಸರ್ವ ಪ್ರಾಪ್ತಿ ಆಗುತ್ತೆ. ನಿಮ್ಗೇನು ಇಷ್ಟಾರ್ಥ ಪ್ರಾಪ್ತಿ ಬೇಕೋ ಅವೆಲ್ಲ ನಿಮಗೊಂದು ಪ್ರಾಪ್ತಿ ಆಗುವಂತಹ ಒಂದು ಯೋಗ ಸಿಕ್ಕುತ್ತೆ. ಯಾಕಂದರೆ ಹಸುಗೂ ನಾವು ದೇವ್ರಿಗೂ ಒಂದು ನೈವೇದ್ಯನ ಒಂದು ಪೂಜೆನ ಮಾಡಿದಷ್ಟು ಫಲ ಸಿಗುತ್ತೆ. ಆ ಮುಕ್ಕೋಟಿ ದೇವತೆ ಗೋಮಾತೆಗೂ ಸಹ ನಾವೊಂದು ನೈವೇದ್ಯ ಕೊಟ್ಟಂಗಾಗುತ್ತೆ. ಹಂಗಾಗಿ ಆ ದೀಪನ ನೀವು ಹಸುಗನ್ನ ಕೊಡಿ. ನಮಗೆಲ್ಲೂ ಹಸುನೇ ಸಿಗ್ತಾಯಿಲ್ಲ ಅಂತ ಅಂದರೆ ನೀವೊಂದು ಒಂದು ತುಳಿದೇ ಇರೋಂಥ ಜಾಗಕ್ಕೆ ಒಂದು ಬುಡಕ್ಕೆ ಹಾಕಿದ್ರೆ ಇರುವೆಗಳು ತಿನ್ಕೊಳ್ತವೆ. ಆ ಇರುವೆ ತಿನ್ನುವಂಥ ಜಾಗಕ್ಕೆ ಕಪ್ಪಿರುವೆ ಆ ಥರಕ್ಕೆ ಹಾಕ್ಬೋದು. ಇಲ್ಲಾಂದರೆ ನೀರಿಗಾನ ಹಾಕ್ಬೋದು. ಈ ಥರ ಎಲ್ಲ ಆದರೂ ನೀವು ಮಾಡ್ಕೊಳ್ಳಿ. ತುಳಿಯೋ ಜಾಗದಲ್ಲಿ ಕಸಿನಾಗೆಲ್ಲ ನೀವು ಈ ದೀಪಗಳನ್ನ ಹಾಕಬಾರ್ದು. ಮತ್ತು ಪ್ರತಿಯೊಬ್ಬರೂ ಒಂದು ಸ್ಕಂದ ಏನು ಸುಬ್ರಹ್ಮಣ್ಯ ಸ್ವಾಮಿಯವರ ಒಂದು ಅಷ್ಟೋತ್ತರ ಬರುತ್ತೆ, ಒಂದು ಪೂಜೆದೊಂದು ಬುಕ್ಗಳು ಬರುತ್ತೆ, ಅವನ್ನೆಲ್ಲ ತಗೊಂಡು ಅದನ್ನೆಲ್ಲ ಓದಬೇಕು. ಭಾಳ ಒಂದು ನಿಯಮವಾಗಿ ಮಾಡಬೇಕು. ಈ ದೇವರು ಭಾಳ ಶಕ್ತಿ, ಭಾಳ ಒಂದು ಬೇಗ ಕಾಯಿಲೆಗಳನ್ನಂತೂ ಓಡಿಸೋವಂಥ ಶಕ್ತಿ ಈ ಸುಬ್ರಹ್ಮಣ್ಯ ಸ್ವಾಮಿಗಿದೆ. ನಂತರ ಅವರ ಒಂದು ಸರ್ವಶಕ್ತಿಯಾಗಿರುವಂಥ ಶಿವಪ್ಪನೂ ಸಹ ಅವತ್ತು ನೀವೊಂದು ಪೂಜೆ ಮಾಡ್ಬೋದು. ಶಿವಪ್ಪ ಇವರಿಬ್ಬರು ಪೂಜೆ ಮಾಡೋದಕ್ಕೆ ಮುಂಚೆ ನೀವು ಗಣೇಶನಿಗೆ ಒಂದು ಗರಕೆ ಇಟ್ಬಿಟ್ಟು ಅವ್ರಿಗೊಂದು ಅಷ್ಟೋತ್ತರ ಹೇಳಿ ಮೊದಲು ವಿಘ್ನೇಶ್ವರನ ಪೂಜೆ ಮಾಡಿದ ನಂತರ ನೀವು ಸುಬ್ರಹ್ಮಣ್ಯ ಸ್ವಾಮಿಯವ್ರಿಗೆ ನೀವು ಪೂಜೆ ಆರಾಧನೆ ಮಾಡ್ಕೊಳ್ಳಿ. ಯಾಕಂದರೆ ಶಿವನೇ ಅವ್ರಿಗೆ ಸರ್ವಶಕ್ತಿ ಆಗಿರೋದ್ರಿಂದ ಶಿವಪ್ಪನ ನಾವು ಮೊದಲು ಕೇಳಿಕೊಂಡು ಆನಂತರ ಸುಬ್ರಹ್ಮಣ್ಯ ಸ್ವಾಮಿಗೂ ಪೂಜೆ ಮಾಡ್ಬೋದು. ಮತ್ತು ದಾನ ಧರ್ಮ ಅಂತ ಬಂದರೆ ನೋಡಿ, ತುಂಬ ಏನು ನಾವಲ್ಲಿಂದ ಹೇಳ್ದಂಗೆ ಈ ಮಕ್ಕಳ ಬಾಧೆನೇ ತುಂಬ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ. ಹಂಗಾಗಿ ಮಕ್ಕಳುಗಳಿದ್ರೂ ಅವರು ಸರಿಯಾಗಿ ಒಂದು ವಿದ್ಯಾಭ್ಯಾಸ ಆಗ್ತಾಯಿಲ್ಲ, ತುಂಬ ತೊಂದರೆ ಆಗ್ತಾಯಿದೆ ಮಕ್ಕಳುಗಳಿಂದ ಅನ್ನೋರು ಒಂದು ವಸ್ತ್ರದಾನ ಮಾಡ್ಬೋದು. ವಸ್ತ್ರದಾನ ಮಾಡೋದ್ರಿಂದ ಕಷ್ಟಗಳು ಸಹ ಮತ್ತು ದಾರಿದ್ರ್ಯ ಅಂದ್ರೆ ಏನು ಅವ್ರಿಗೇನು ದುಡಿದ್ರೂ ಮನೇಲಿ ಕೈ ಬಾಯಿನೇ ಹತ್ತಲ್ಲ. ಎಲ್ಲ ಹಿಂಗೆ ಬರುತ್ತೆ ಹಿಂಗೆ ಹೊಂಟೋಗುತ್ತೆ, ಹಿಂಗೆ ಬರುತ್ತೆ ಹಿಂಗೆ ಹೊಂಟೋಗುತ್ತೆ ಅನ್ನೋರು ನೀವೊಂದು ವಸ್ತ್ರದಾನ ಮಕ್ಕಳು ಮರಿಗಳಿಗೆ ಮಾಡ್ಬೋದು. ಇಲ್ಲ ಆಗೋದಿಲ್ಲ ಅಂದರೆ ಒಂದೊಂದು ಲೋಟ ಹಾಲುಗಳ್ನಾದರೂ ನೀವು ಒಂದು ಬಡವ್ರಿಗೆ ಅವತ್ತಿನ ದಿನ ಮುಖ್ಯವಾಗಿ ಷಷ್ಠಿ ದಿನ ಒಂದು ಹಾಲು ಕೊಡೋದ್ರಿಂದನೂ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ. ನೋಡಿ, ಹಾಲು ಕೊಡೋದ್ರಿಂದ ನಮಗೇನು ಅಷ್ಟೊಂದು ಖರ್ಚು ಬರೋದಿಲ್ಲ, ನಮಗೊಂದು ದೋಷನೂ ನಿವಾರಣೆ ಆಗುತ್ತೆ. ಹಂಗಾಗಿ ನೀವು ಹಾಲಿನಿಂದ ಅವ್ರಿಗೆ ಒಂದು ಲೋಟ ಕೊಡ್ಕೊಂಡು ನೀವು ಪೂಜೆ ಅವ್ರ ಹತ್ರ ನಮಸ್ಕಾರ ಮಾಡ್ಕೊಬರ್ಬೋದು. ಹಣ್ಣುಗಳನ್ನೆಲ್ಲ ಫುಲ್ಲು ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ದೇವ್ರ ಮುಂದೆ ಇಡಿ. ಬೇಯಿಸಿರೋ ಪದಾರ್ಥ ಯಾವುದೇ ಕಾರಣಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯವ್ರಿಗೆ ಇಡಬಾರ್ದು. ಅಷ್ಟು ಒಂದು ನಿಯಮವಾಗಿದೆ. ಬೆಂದಿರೋ ಅಂಥದ್ದು ಇಡಬಾರ್ದು. ಇಲ್ಲಾಂದರೆ ತರಕಾರಿ ಅಂತ ಬಂದರೆ ಸೌತೆಕಾಯಿ, ಕೆಲವರು ಕ್ಯಾರೆಟು ಇವನ್ನೂ ಸಹ ಕಟ್ ಮಾಡಿ ದೇವ್ರುಗಳ ಮುಂದೆ ಇಡ್ತಾರೆ. ಇಲ್ಲಾಂದರೆ ಕೋಸಂಬರಿ ಬರುತ್ತೆ, ಹೆಸರುಬೇಳೆ ಕಡಲೆಬೇಳೆದು
ಹಂಗಾಗಿ ಕಡಲೆಬೇಳೆ ಹೆಸರುಬೇಳೆಯಿಂದ ಕೋಸಂಬರಿ ಏನಾದರೂ ನೀವು ಮಾಡಿಡ್ಬೋದು. ಈ ಥರ ಎಲ್ಲ ಒಂದು ಸಣ್ಣ ಪುಟ್ಟ ಪೂಜೆಗಳಿಂದ ನಿಯಮಗಳಿಂದ ಮಾಡ್ಕೊಂಬನ್ನಿ. ಮತ್ತು ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು, ಉಪವಾಸ ಇದ್ದೇನೆ ಈ ಪೂಜೆಗಳನ್ನ ಮಾಡಬೇಕು. ಬೇಗ ಶೀಘ್ರ ಫಲ ಸಿಗಬೇಕು ಅಂದರೆ ನೀವು ಆದಷ್ಟು ಖಾಲಿ ಹೊಟ್ಟೆಲಿ ಮಾಡಿ. ಆಮೇಲೆ ಸಂಜೆ ಹೊತ್ತು ಈ ಪೂಜೆ ಮಾಡ್ತೀವಿ ಅಂತ ಯಾರೂ ಹೋಗಬೇಡಿ. ಸಂಜೆ ಹೊತ್ತು ಮಾಡೋದು ಕಡಿಮೆನೇ. ಆದಷ್ಟು ಬೆಳಗಿನ ಜಾವ ಏನೊಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ, 4:15 5:30 ಅಷ್ಟರೊಳಗಡೆ ನೀವು ಹೋಗಿ ಅಕ್ಕಪಕ್ಕ ದೇವಸ್ಥಾನದಲ್ಲಿದ್ದರೆ ಈ ಪೂಜೆಗಳ್ನ ಮಾಡ್ಬೋದು, ಇಲ್ಲ ನಿಮ್ಮ ಮನೆಗಳಲ್ಲಾದರೂ ಮಾಡ್ಬೋದು. ಭಾಳ ಒಂದು ಶುದ್ಧ ಭಕ್ತಿ ಶ್ರದ್ಧೆಯಿಂದ ನೀವು ಈ ಪೂಜೆಗಳ್ನ ಸುಬ್ರಹ್ಮಣ್ಯ ಸ್ವಾಮಿಯವ್ರನ್ನ ಆರಾಧನೆ ಮಾಡ್ಕೊಂಡು ಬನ್ನಿ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಪ್ರಯತ್ನ ಪಡಿ. 3 ಹೊತ್ತು ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಒಂದು ಪೂಜೆಗಳನ್ನು ಮಾಡೋವರೆಗಾದ್ರೂ ಇದ್ದು ಆ ಸ್ವಾಮಿನ ಒಂದು ಆಶೀರ್ವಾದ ತಗೊಳ್ಳಿ, ನಿಮ್ಮ ಕಷ್ಟ ಎಲ್ಲ ಹೊಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮತ್ತು ನೋಡಿ, ವಿದ್ಯಾಭ್ಯಾಸಕ್ಕಾಗ್ಬೋದು, ಇಲ್ಲ ಒಂದು ಸಂತಾನ ಭಾಗ್ಯಕ್ಕಾನ ಆಗ್ಬೋದು, ಒಂದು ವಿವಾಹ ಭಾಗ್ಯಕ್ಕಾನ ಆಗ್ಬೋದು, ರೋಗ ರುಜಿನ ಓಡಿಸೋಕ್ಕಾದರೂ ಆಗ್ಬೋದು, ಪ್ರತಿಯೊಂದಕ್ಕೂ ನಾವು ಒಂದು ಸುಬ್ರಹ್ಮಣ್ಯ ಸ್ವಾಮಿನೇ ಆರಾಧನೆ ಮಾಡ್ತೀವಿ. ಮತ್ತು ಮನೆ ಕಟ್ಟಬೇಕು ಅಂದರೆ ಫಸ್ಟು ಹೇಳೋದು ಒಂದು ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡ್ಕೊಂಬನ್ನಿ ಅಂತ. ನಾಗಪ್ಪ ನೋಡಿ ಬೆಳಕಾಗೋದ್ರಲ್ಲಿ ಅವರು ಮನೆ ಕಟ್ಬಿಡ್ತಾರಂತೆ, ಅಷ್ಟು ಒಂದು ಪವರ್ಫುಲ್ ಇದೆ. ಒಂದು ಏನೋ ಒಂದು ಹುತ್ತ ಆಗ್ಬೋದು, ಒಂದು ಏನನ್ನ ಸಣ್ಣ ಪುಟ್ಟ ಆಗಲಿ, ಮಣ್ಣಿನಿಂದನೇ ಅವರು ಬೇಗ ಕಟ್ಕೊಂಬಿಡ್ತಾರೆ. ಹಂಗಾಗಿ ಮನೆ ಕಟ್ಟೋರಿಗೂ ಸಹ ಅವರು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆನ ಆರಾಧನೆ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸುಬ್ರಹ್ಮಣ್ಯ ಸ್ವಾಮಿನ ಒಂದು ನಿಯಮವಾಗಿ ಭಕ್ತಿಯಿಂದ ನೀವು ಪೂಜೆ ಮಾಡ್ಕೊಳ್ತಾ ಬನ್ನಿ. ವಿಘ್ನೇಶ್ವರನಿಗೂ ಅವತ್ತು ಮೊದಲು ಪೂಜೆ ಮಾಡಿ, ಆನಂತರ ಶಿವಪ್ಪನಿಗೂ ಮಾಡಿ, ಆನಂತರ ನೀವು ಏನು ಸುಬ್ರಹ್ಮಣ್ಯ ಸ್ವಾಮಿನ ಮನಸ ಇಚ್ಛಾ ಪ್ರಾರ್ಥನೆ ಮಾಡಿ ಭಾಳ ಬೇಡ್ಕೊಳ್ಳಿ. ಕೆಂಪು ಹೂವು, ಕೆಂಪು ಅಕ್ಷತೆ ಕಾಳಿಂದ ನೀವು ಅವ್ರಿಗೆ ಒಂದು ಪೂಜೆ ಮಾಡ್ತಾ ಬನ್ನಿ. ಆಮೇಲೆ ನೀವು ಅಭಿಷೇಕ ಮಾಡಬೇಕಾದ್ರೆ ಮುಖ್ಯವಾಗಿ ಸ್ಟೀಲಿನ ಲೋಟದಲ್ಲಿ ಮಾಡಬೇಡಿ. ಮತ್ತು ಏನು ಬೆಳ್ಳಿದೊಂದು ಲೋಟ ತೊಗೊಳ್ಳಿ, ಬೆಳ್ಳಿ ಇಲ್ಲ ಅಂದರೆ ಹಿತ್ತಾಳೆ ತೊಗೊಳ್ಳಿ, ಹಿತ್ತಾಳೆ ಇಲ್ಲ ಅಂದರೆ ತಾಮ್ರ ತೊಗೊಳ್ಳಿ. ತಾಮ್ರನೂ ಇಲ್ಲ ಅಂತ ಅಂದರೆ ನೀವು ಒಂದು ಕೊಬ್ಬರಿ ಬಟ್ಟಲನ್ನು ತೊಗೊಂಡು ಅದರಿಂದ ನೀವು ಸ್ವಾಮಿಗೆ ಹಾಲಿನಿಂದ ಅಭಿಷೇಕ ಮಾಡ್ಕೊಳ್ತಾ ಬನ್ನಿ. ಸ್ಟೀಲಿಂದು ಯಾವುದೇ ಕಾರಣಕ್ಕೂ ಸ್ಟೀಲನ್ನು ಉಪಯೋಗಿಸಲೇಬೇಡಿ ಪೂಜೆಗೆ ಮಾತ್ರ. ಹಂಗಾಗಿ ಕೊಬ್ಬರಿ ಬಟ್ಲಲ್ಲಿ ನೀವು ಹಾಲು ಹಾಕ್ಕೊಂಡು ಅಭಿಷೇಕ ಮಾಡೋದ್ರಿಂದನೂ ತುಂಬ ಒಂದು ಶ್ರೇಷ್ಠ ಮತ್ತು ಫಲ ಸಿಕ್ಕುತ್ತೆ. ಕೆಲವೊಂದನ್ನು ನಾವೆಲ್ಲ ತೊಗೊಂಬರ್ತೀವಿ, ನಿಯಮವಾಗಿ ನಾವು ಮಾಡೋದಿಲ್ಲ. ನಿಯಮವಾಗಿ ಮಾಡಬೇಕು ಅಂದರೆ ಭಾಳ ಒಂದು ತಿಳ್ಕೊಳ್ಳೋ ಅಂಥದ್ದು ವಿಷಯಗಳು ಇದೆ ಸ್ನೇಹಿತರೆ. ಹಂಗಾಗಿ ಏನು ನಿಜ ಜ್ಯೇಷ್ಠ ಮಾಸದಲ್ಲಿ ಬಂದಿರೋ ಅಂತಹ ಷಷ್ಠಿ ತುಂಬ ಒಂದು ಪವರ್ ಶಕ್ತಿಯಾಗಿದೆ. ತುಂಬ ಬೇಗ ಶೀಘ್ರವಾಗಿ ಫಲ ಕೊಡೋವಂಥ ಷಷ್ಠಿ ದಿನ ಯಾರೂ ನಾನ್ ವೆಜ್ ನಮ್ಮ ಪೂಜೆ ಆಗೋಗ್ಬಿಟ್ಟಿದೆಯಲ್ಲ ಬಿಡು ಅಂತ ಹೇಳಿ ಮನೇಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೊಂದು ಮಾಂಸಾಹಾರ ಸೇವನೆ ಮಾಡೋ ಅಂಥವ್ರು 3 ದಿವಸ ಮುಂದಾಗೆ ಮುಗಿಸ್ಕೊಳ್ಳಿ, ಇಲ್ಲ 3 ದಿವಸ ಆದಮೇಲೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಅದರಲ್ಲಿ ಷಷ್ಠಿ ಪೂಜೆ ಮಾಡಿ ನಾಗರ ಮೂರ್ತಿ ಮಾಡ್ತೀವಿ ಅನ್ನೋರು ಭಾಳ ಒಂದು ನಿಯಮವಾಗಿರಬೇಕು. ಇಷ್ಟು ವಾರ ಇಷ್ಟು ದಿವಸ ಅಂತ ಹೇಳಿ ಅದನ್ನು ಮುಟ್ಟಲೇಬೇಡಿ. ಮೊದಲು ನಿಮ್ಗೆ ಒಳ್ಳೇದು ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ. ಯಾಕಂದರೆ ನಾವು ಎಷ್ಟೇ ಒಂದು ಕೋಟಿ ಫಲ ನಾವು ಬೇಡ್ಕೋಬೇಕು ಅಂತ ಎಷ್ಟು ಒಂದು ವ್ರತ ಪೂಜೆ ಮಾಡ್ತೀವಿ, ಅದೇ ಒಂದೇ ಒಂದು ಸೆಕೆಂಡ್ಗೆ ಅದು ನಮ್ಮಿಂದ ತೊಂದರೆ ಆಗೋದು ಬೇಡ ಅಂತ ಹೇಳಿ. ಅದರಲ್ಲೂ ಮಂಗಳವಾರ ಈ ಷಷ್ಠಿ ಹಬ್ಬ ಬಿದ್ದುಬಿಟ್ರಂತೂ ತುಂಬ ಖುಷಿಯಾಗಿ ಹೆಣ್ಮಕ್ಳುಗಳೆಲ್ಲ ಆರಾಧನೆ ಮಾಡ್ತಾರೆ. ತಿಂಗಳಲ್ಲಿ 2 ದಿನ ಷಷ್ಠಿ ಬರುತ್ತೆ. 2 ದಿವಸನೂ ತುಂಬ ಪವರ್ಫುಲ್ಲಾಗಿರುತ್ತೆ. ಒಂದು ಅಮಾವಾಸ್ಯೆ ಆದಮೇಲೆ ಮತ್ತು ಒಂದು ಪೌರ್ಣಮಿ ಆದಮೇಲೆ ಬರೋ ಅಂಥ ಈ ಷಷ್ಠಿ ಪೂಜೆನ ಮಾಡಿಕೊಂಡು ಸಣ್ಣ ಪುಟ್ಟ ಯಾವುದೇ ಒಂದು ದೋಷ ಇದೆ ಅಂದರೆ ನೀವೆಲ್ಲೂ ಹೋಗಬೇಡಿ. ಷಷ್ಠಿ ಪೂಜೆ ಮಾಡೋದ್ರಿಂದನೇ ನಿಮ್ಮ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಅಷ್ಟು ಒಂದು ಶಕ್ತಿಯಾಗಿದೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಪೂಜೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.